ನಾಳೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ನಾಳೆ ಸೆಪ್ಟೆಂಬರ್ 23 ಸೋಮವಾರ 18 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಬ್ರು ಕಾಯ್ತಾ ಇದ್ರು 12 ಮತ್ತು 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ನಿಮಗೆ ಏನು ಸೋಮವಾರ ದಿನ ಹಣ ಬಿಡುಗಡೆ ಆಗೋದು ಕನ್ಫರ್ಮ್ ಆಗಿದೆ. ಆದ್ರೆ ಯಾವ ಜಿಲ್ಲೆಗಳಿಗೆ ಬರುತ್ತೆ, ಮೊದಲು ಯಾರ್ಯಾರಿಗೆ ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಮಾಹಿತಿ ಬಂದಿದೆ. ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಈಗ ಆಲ್ರೆಡಿ 1.5-2 ತಿಂಗಳ ಆದ್ರೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿಲ್ಲ. ಇನ್ನು ಸೆಪ್ಟೆಂಬರ್ ತಿಂಗಳ ಬಂದಿದೆ, ಈಗ 14ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಬೇಕು. ಸೊ ಈಗ ಜನ ಎಲ್ಲ ದಿನ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ, ಹಣ ಬರ್ತಾ ಇಲ್ಲ. ಸೊ ಅದೇ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಹೊಸ ಮಾಹಿತಿಯನ್ನ ಕೊಟ್ಟಿರುವಂತದ್ದು, ನಾವು 3 ಕಂತುಗಳ ಹಣವನ್ನ ಒಟ್ಟಿಗೆ 6,000 ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ. ಸೊ ಈಗ ಪ್ರತಿಯೊಬ್ಬರ ಗಮನ ಏನಿದೆ, ನಾಳೆ ಎಷ್ಟು ಹಣ ಬರುತ್ತೆ ಅಂತ. ಸೊ ಅಂದ್ರೆ ಏನು, 2 ಕಂತುಗಳ ಹಣ ಹಾಕ್ತಾರ ಅಥವಾ 3 ಕಂತುಗಳ ಹಣ 6,000 ರೂಪಾಯಿ ಬರುತ್ತಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಟೆನ್ಷನ್ ಇದೆ. ಸೊ ಒಟ್ಟಾರೆಯಾಗಿ ಜನರಿಗೆ ಏನಪ್ಪಾ, ಹಣ ಬಂದ್ರೆ ಸಾಕು. ಸೊ 1 ಕಂತಿಂದ ಆಗ್ಲಿ ಅಥವಾ 2 ಕಂತಿಂದ ಆಗ್ಲಿ 3 ಕಂತಿಂದ ಆಗ್ಲಿ ಒಟ್ಟ ಹಣ ರಿಲೀಸ್ ಆಗಬೇಕು. ಯಾಕಂದ್ರೆ 2,000 ರೂಪಾಯಿಂದ ಬಹಳಷ್ಟು ಮಂದಿ ತಮ್ಮ ಒಂದು ಜೀವನವನ್ನ ನಡೆಸ್ತಾ ಇದ್ದಾರೆ, ತಮ್ಮ ಒಂದು ಕುಟುಂಬ ಸಾಗಿಸಲು ಎಷ್ಟೋ ಅನುಕೂಲ ಆಗ್ತಾ ಇದೆ. ಸೊ ಅದಕ್ಕಾಗಿ ಪ್ರತಿಯೊಬ್ರು ಹಣ ಹಾಕ್ಲಿ ಅಂತ ಕಾಯ್ತಾ ಇದ್ದಾರೆ. ಸೊ ಹಾಗಾದ್ರೆ ಬನ್ನಿ, ನಾಳೆ 18 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಎಷ್ಟು ಹಣ ಬರುತ್ತೆ, ಮೊದಲು ಯಾರಿಗೆಲ್ಲ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ನಾಳೆ ಇನ್ನು 4,000 ಬರುತ್ತಾ ಅಥವಾ 6,000 ಬರುತ್ತಾ, ಇದರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಮೊನ್ನೆ ತಾನೇ ಮುಖ್ಯಮಂತ್ರಿಗಳೇನಿದ್ದಾರೆ ಸಿದ್ದರಾಮಯ್ಯನವರು ಈ ಒಂದು ಹಣವನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದೇ ರೀತಿಯಾಗಿ ಹಣವನ್ನ ಕೂಡ ಬಿಡುಗಡೆ ಮಾಡಿರ್ಬೋದು, ಈಗಾಗಲೇ ಹೊಸ ಅಪ್ಡೇಟ್ ಇನ್ನೂ ಬಂದಿಲ್ಲ. ಸೊ ಆದ್ರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಬೇಕು, ಅಂದ್ರೆ ಡಿಬಿಟಿ ಮೂಲಕ. ಸೊ ಹಾಗಾದ್ರೆ ಬನ್ನಿ, ಈಗ ನಾಳೆ ಏನು ಹಣ ಬಿಡುಗಡೆ ಆಗುತ್ತಂತ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ಜಿಲ್ಲೆಗಳ ಹೆಸರುಗಳನ್ನ ಹೇಳ್ತೀನಿ, 18 ಜಿಲ್ಲೆಗಳ ಹೆಸರುಗಳನ್ನ, ಯಾರಿಗೆಲ್ಲ ಮೊದಲು ಬರ್ಬೋದು, ಯಾರಿಗೆಲ್ಲ ಆಮೇಲೆ ಬರ್ಬೋದು, ಎಷ್ಟು ಹಣ ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆದಂತ ಮಾಹಿತಿ ನೋಡೋಣ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಇದು. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ಪ್ರತಿಯೊಬ್ರು ಪ್ರತಿದಿನ ಕಾಯ್ತಾನೆ ಇದ್ದಾರೆ ನಮ್ಮ ಅಕೌಂಟ್ಗೆ ಹಣ ಜಮಾ ಆಗುತ್ತೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಿದ್ದಾರೆ, ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿದ್ರು, ಚರ್ಚೆ ಕೂಡ ಮಾಡಿದ್ರು. ಸೊ ಸರ್, ನಮ್ಗೆ ಈ ಒಂದು ಹಣ ಆದಷ್ಟು ಬೇಗ ರಿಲೀಸ್ ಮಾಡಬೇಕು. ಯಾಕಂದ್ರೆ ಈಗ 3 ಕಂತುಗಳ ಹಣ ಒಟ್ಟಿಗೆ ನಾವು ರಿಲೀಸ್ ಮಾಡಬೇಕು, ನಾವು ಕೊಟ್ಟಂತ ಗ್ಯಾರಂಟಿಗಳ ನಂಬಿಕೆಯನ್ನ ಉಳಿಸ್ಕೊಳ್ಬೇಕಂತ ಹೇಳಿದ್ರು. ಸೊ ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಕೂಡ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಲ್ಸಲ್ಲ, ನಾವು ಬಿಡುಗಡೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು. ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಈಗ ಕೊನೆಗೂ ನಾಳೆ ಏನಿದೆ, ಈ ಒಂದು 18 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ. ಸೊ ಹಾಗಾದ್ರೆ ಆ ಒಂದು 18 ಜಿಲ್ಲೆಗಳ ಹೆಸರುಗಳನ್ನ ಒಂದ್ಸಲ ಹೇಳ್ಬಿಡ್ತೀನಿ, ಕೇಳ್ಬಿಡಿ. ಇಲ್ಲಿ ನೋಡಿ, ಒಂದು ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೋಲಾರ, ಬೆಳಗಾವಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಬೀದರ್ ಜಿಲ್ಲೆ, ಮಂಡ್ಯ ಜಿಲ್ಲೆ, ವಿಜಯಪುರ ಜಿಲ್ಲೆ, ಮೈಸೂರು ಜಿಲ್ಲೆ, ಚಾಮರಾಜನಗರ, ರಾಯಚೂರು ಜಿಲ್ಲೆ, ಚಿಕ್ಕಬಳ್ಳಾಪುರ, ಮತ್ತೆ ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ. ಈ ಒಂದು 18 ಜಿಲ್ಲೆಗಳಿಗೆ ನಾಳೆ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ಒಂದಿಷ್ಟು ಹಣ ಅಂತ ಬಿಡುಗಡೆ ಮಾಡ್ತಾರೆ, ಆ ಒಂದು ಹಣ ಏನಿದೆ ಈ ಜಿಲ್ಲೆಗಳಿಗೆ ಹೋಗುತ್ತೆ. ಅಂದ್ರೆ ಇದರಲ್ಲಿ ಒಂದು ನೆನ್ಪಿಟ್ಕೊಳ್ಬೇಕು ನೀವು, ಈ ಜಿಲ್ಲೆಗಳಿಗೆ ಅಂದ್ರೆ ಸಂಪೂರ್ಣವಾಗಿ ಈ ಜಿಲ್ಲೆಯವರಿಗೆ ಅಷ್ಟು ಹಣ ಬರುತ್ತೆ ಅಂತ ಅಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಹಣವನ್ನ ರಿಲೀಸ್ ಮಾಡ್ತಾರೆ. ಈ ಜಿಲ್ಲೆಯವರಿಗೆ ಕೆಲವರಿಗೆ ಬರ್ಬೋದು, ಕೆಲವರಿಗೆ ಬರ್ದನೆ ಇರಬಹುದು. ಅಂದ್ರೆ ಬಂದಿಲ್ಲ ಅಂದ್ರೆ ನಮ್ಗೆ ಹಣ ಬರಲ್ಲ ಅಂತ ಅಲ್ಲ, ಸ್ವಲ್ಪ ವೇಟ್ ಮಾಡಿ ಮತ್ತು ಇನ್ನೊಂದು ಹಂತದಲ್ಲಿ ಹಣ ಬಿಡುಗಡೆ ಮಾಡ್ತಾರಲ್ಲ, ಅವಾಗ ಈ ಒಂದು ಹಣ ಮತ್ತೆ ರಿಲೀಸ್ ಆಗುತ್ತೆ. ಅಂದ್ರೆ ನಾಳೆ ಸ್ವಲ್ಪ ಜನಗಳಿಗೆ ಮಾತ್ರ ಈ ಜಿಲ್ಲೆಯವರಿಗೆ ಹಣ ಬರುತ್ತೆ. ಹಾಗಾದ್ರೆ ಎಷ್ಟು ಕಂತುಗಳ ಹಣ ನಾಳೆ ರಿಲೀಸ್ ಮಾಡ್ತಾ ಇದ್ದಾರೆ? ಸೊ ಇಲ್ಲಿ ನಿಮಗೆ ಗೊತ್ತಿರ್ಬೋದು, ಈಗಾಗಲೇ 12ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸೊ ಸ್ವಲ್ಪ ಜನಕ್ಕೆ ಮಾತ್ರ 12ನೇ ಕಂತಿನ ಹಣ ಬಂದಿದೆ. ಇಲ್ಲಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇಲ್ಲಿ ಏನಪ್ಪಾ ಅಂತಂದ್ರೆ, ನಾಳೆ 12ನೇ ಕಂತಿನ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಅದ್ರ ಜೊತೆಗೆ 13ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. 12 ಮತ್ತು 13 ಅಂದ್ರೆ 4,000 ಒಟ್ಟಿಗೆ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಒಟ್ಟಿಗೆ 6,000 ರೂಪಾಯಿ ಬರಲ್ಲ. 14ನೇ ಕಂತಿನ ಹಣ ಮತ್ತೆ ಮುಂದಕ್ಕೆ ಹಾಕಿದ್ದಾರೆ. ಸೊ ನಿಮ್ಗೆ ನಿಮ್ಗೆ ಈ ನೆಕ್ಸ್ಟ್ ಮಂತ್ ಲಿಂದ ಅಕ್ಟೋಬರ್ ತಿಂಗಳಿಂದ ಬರ್ಬೋದು. ಈಗ ನಾಳೆ 2 ಕಂತುಗಳ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. 2 ಕಂತಿನ ಹಣ ಬಂದಿಲ್ಲ ಅಂದ್ರೆ 1 ಕಂತಿನ ಹಣ ಅದು 100% ಗ್ಯಾರಂಟಿ ಆಗಿ ಬರುತ್ತೆ. ಸೊ ಅದಕ್ಕಾಗಿ ನೀವು ನಾಳೆ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರ್ರಿ. ಯಾಕಂದ್ರೆ ಇವತ್ತ ಸಂಜೆ ಒಳಗಡೆ ನಮ್ಗೆ ಒಂದು ಹೊಸ ಅಪ್ಡೇಟ್ ಬರುತ್ತೆ, ನಾಳೆ ಎಷ್ಟು ಹಣ ರಿಲೀಸ್ ಮಾಡ್ತಾ ಇದಾರೆ ಅಂತ. ಸೊ ಈಗಾಗಲೇ ನಮಗೆ ಮಾಧ್ಯಮಗಳ ವರದಿ ಪ್ರಕಾರ ಬಂದಿರುವಂತ ಮಾಹಿತಿ ಏನಪ್ಪಾ ಅಂತಂದ್ರೆ, ನಾಳೆ ಒಟ್ಟಾರೆಯಾಗಿ ಹಣ ರಿಲೀಸ್ ಆಗುತ್ತೆ, ಮತ್ತೆ 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಬಂದಿದೆ. ಸೊ ಹಾಗಾದ್ರೆ ನಾಳೆ 4,000 ರೂಪಾಯಿ ಹಣ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರ್ರಿ, ಯಾರಿಗೆ ಎಷ್ಟು ಹಣ ಬಂತು, ಯಾರಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.